ಹುಡುಕನ ಹೆಂಡತಿ ಇಷ್ಟು ಮಾಡಿದರೂ ಕೂಡ, ಹೊಡೆದ್ರು ಬಡಿದ್ರು ಕೂಡ ಮತ್ತೆ ನನ್ನ ಗಂಡ ಚಂದ ಅಂತ ಯಾಕೆ ಹಾಡ್ತಾಳ ಅಂತ ಈ ಜಾನಪದ ಸಾಹಿತ್ಯ ಮಾಡ್ಯಾರ ಅಂತ ಕೇಳಿದರೆ ಇದಕ್ಕೂ ಒಂದು ದೃಷ್ಟಾಂತದ. ಒಬ್ಬ 4 ಮನೆ ಕಸ ಮುಸ್ರಿ ಮಾಡತಕ್ಕಂಥ ಬಡವಿ ಹೆಣ್ಮಗಳು. ಆ ಬಡವಿ ಹೆಣ್ಮಗಳಿಗೆ ಬಡತನ ಇದ್ದಲ್ಲಿ ಮಕ್ಕಳು ಜಾಸ್ತಿ ಅಂತ. ಆ ಬಡವಿ ಹೆಣ್ಮಗಳಿಗೆ 11 ಮಕ್ಕಳಿದ್ದು. ಮುಂಜಾನೆ ಎದ್ದ ಅಂದ್ರೆ ಸಂಜೆ ಮಲಗು ತನಕನೂ ಗಂಡ ಕುಡಿತಿದ್ದ. ದುಡಿಯವಲ್ಲ, ದುಃಖ ಪಡೆಯವಲ್ಲ. 4 ಮನೆ ಕಸ ಮುಸ್ರಿ ಮಾಡಬೇಕು, 11 ಮಕ್ಕಳಿಗೆ ತಂದು ಕೊಡಬೇಕು. ಹಿಂಗಿರುವಾಗ ಮನ್ಕೊಳ್ಳಾಕ ಜಮಖಾನ ಸಹಿತ ಇದ್ದಿದ್ದಿಲ್ಲ ಅಂತ ಮಕ್ಕಳಿಗೆ. 4 ಮನೆ ಕಸ ಮುಸ್ರಿಯನ್ನು ಮಾಡಿ ಒಂದಿಷ್ಟು ರೊಕ್ಕಗಳನ್ನು ಕೂಡ, ದುಡ್ಡನ್ನು ಕೂಡ ಹಾಕಿ ಒಂದು ಹೊಸ ಜಮಖಾನ ಖರೀದಿ ಮಾಡಿ ಗಂಡಗೆ ಗೊತ್ತಿಲ್ಲದಂಗೆ ಮುಚ್ಚಿಟ್ಟಿದ್ಲಂತ ಅಟ್ಟದ ಮೇಲೆ. ಮನೆ ಒಳಗೆ ಬಾಂಡೆ ಹಂಡೆ ಎಲ್ಲ ಮಾರ್ಕೊಂಡು ತಿಂದಿದ್ದ, ಏನೇನು ಉಳಿಸಿದ್ದಿಲ್ಲ. ಆ ಹೆಣ್ಮಗಳು 4 ಮನೆ ಕಸ ಮುಸ್ರಿ ಮಾಡಬೇಕು, ಯಾರಾದರೂ ದಯಾ ದಾಕ್ಷಿಣ್ಯದಿಂದ ಏನಾದರೂ ಪ್ರಸಾದ ಕೊಟ್ಟರೆ ತದ ಮಕ್ಕಳಿಗೆ ಕೊಡಬೇಕು, ಇಲ್ಲಾಂದ್ರೆ ನೀರು ಕುಡಿದು ಮಲಗಬೇಕು. ಅಂಥ ಪರಿಸ್ಥಿತಿ ಆ ತಾಯಿದು. ಒಂದು ದಿನ ಯಾರ್ದೋ ಮನೆ ಗೃಹ ಪ್ರವೇಶ ಇತ್ತು. ಅವತ್ತೊಂದಿಷ್ಟು ಕೆಲಸ ಜಾಸ್ತಿ ಇತ್ತು. ಮಕ್ಕಳಿಗೆ ಹೇಳಿದ್ಲಂತ, ಇವತ್ತು ಮೃಷ್ಟಾನ್ನ ಭೋಜನ ತಂದು ಕೊಡ್ತೀನಿ, ನೀವ್ಯಾರೂ ಅಳಬೇಡ್ರಿ, ದುಃಖ ಮಾಡ್ಕೋಬೇಡ್ರಿ, ಒಂದಿಷ್ಟು ಲೇಟ್ ಆದರೂ ಸುಮ್ಮನೆ ಇರ್ರಿ ಅಂತ ಎಲ್ಲರಿಗೆ ಸಮಾಧಾನ ಮಾಡಿ ಹೋದ್ಲಂತ. ಪಾಪ ಬರೋದು ಲೇಟ್ ಆಯ್ತು. 9:45 ಆಯ್ತು. ತಾಯಿ ಬರಲಿಲ್ಲ ಅಂತ ಮಕ್ಕಳು ಸಣ್ಣ ಅವು ಚವಳಿಕಾಯಿ ಬೆಂಡಿಕಾಯಿ ಅಂತವು ಮಕ್ಕಳು 1 ವರ್ಷಕ್ಕೆ 2 ವರ್ಷಕ್ಕೆ ಹಡ್ದಿದ್ಲು. ಆ ಮಕ್ಕಳು ಹಸುದು ಅಳಾಕತ್ತಿದ್ದು. ಅವರು ಕೊಟ್ಟದ್ದನ್ನು ಸಿಹಿ ಊಟವನ್ನು ಎಲ್ಲ ಗಂಟು ಕಟ್ಕೊಂಡು ತೊಗೊಂಡು ಬಂದ್ಲು. ಬಹಳ ಖುಷಿ ಆಯ್ತು ಅವಳಿಗೆ. ಇವತ್ತು ನನ್ನ ಮಕ್ಕಳು ಹೊಟ್ಟೆ ತುಂಬ ಉಣ್ತಾರಂತ ಬಹಳ ಖುಷಿ ಆಯಿತು. ನಡು ಮಧ್ಯದಲ್ಲಿ ತಾನು ಕುಂತಾಳೆ ತಾಯಿ. ಸುತ್ತಲೂ ತನ್ನ ಮಕ್ಕಳನ್ನು ಕುಂದಿರಿಸ್ಕೊಂಡಾಳೆ. ಕೈ ತುತ್ತು ಮಾಡಿ ಅವರಿಗೆ ಉಣಿಸ್ತಾಳೆ. ಗಂಡ ಪತ್ತೇನೇ ಇಲ್ಲ. ಅವ 12 ಗಂಟೆಗೆ ಬರ್ತಿದ್ದ, ಫುಲ್ಲು ಟೈಟಾಗಿ ಬರವ. ಕೈ ತುತ್ತು ಮಾಡಿ ಉಣಿಸಿ ಮಕ್ಕಳಿಗೆ ಸಮಾಧಾನ ಮಾಡಿದ್ಲು. ಕಣ್ಣು ತುಂಬ ನೀರು ಹೋಗ್ತವೆ. ಇವತ್ತು ನನ್ನ ಮಕ್ಕಳು ಸಂತೃಪ್ತಿಯಿಂದ ಊಟ ಮಾಡಿದ್ವು ಅಂತ ತಿಳ್ಕೊಂಡು. ಇದು ತಾಯಿಯ ಗುಣ, ಪ್ರಕೃತಿಯ ಧರ್ಮ ಇದು. ಅವಾಗ ಒಂದೇ ಒಂದು ತುತ್ತು ಉಳಿದಿತ್ತಂತ ಆ ತಾಯಿಗೆ. ಸಂಚಾಣ ಕೆಲಸ ಮಾಡಿ ಹೊಟ್ಟೆ ಹಸಿದ್ರೂ ಕೂಡ ಮಕ್ಕಳು ಉಂಡಾರನು ತೃಪ್ತಿ ಅದ ನೋಡು, ಅಲ್ಲಿ ಹೊಟ್ಟೆ ತುಂಬಿತ್ತ ತಾಯಿಗೆ. ಅದು ಒಂದೇ ಒಂದು ತುತ್ತು ಪ್ರಸಾದವನ್ನು ತಾನು ಬಾಯಿಯೊಳಗೆ ಹಾಕ್ಕೊಂಡು, ಅದು ಕೃಷ್ಣ ಕೊಟ್ಟ, ಭಗವಂತ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ನುಂಗಿ ನೀರು ಕುಡಿತಾಳೆ. ಒಂದು ಚೆರಿಗೆ 1.5 ಚೆರಿಗೆ ನೀರು ಕುಡಿದಳು. ಇವತ್ತು ಮೃಷ್ಟಾನ್ನ ಭೋಜನ ಮಾಡ್ಯಾರ ನನ್ನ ಮಕ್ಕಳು, ಕಣ್ತುಂಬ ನಿದ್ದೆ ಮಾಡಲಿ. ದಿನ ಅರಹೊಟ್ಟಿ ಉಂಡು ಕಣ್ತುಂಬ ನಿದ್ದೆ ಅಕ್ಕಿದ್ದಿಲ್ಲ. ಇವತ್ತು ಕಣ್ತುಂಬ ನಿದ್ದೆ ಮಾಡಲಿ. ಹೊಸ ಜಮಖಾನ ತೆಗೆದು ಹಾಸಬೇಕು, ನನ್ನ ಮಕ್ಕಳನ್ನ ಮಲಗಿಸ್ಬೇಕು ಅಂತ ತಿಳ್ಕೊಂಡು ಅಟ್ಟದ ಮೇಲೆ ಇರ್ತಕ್ಕಂಥ ಜಮಖಾನ ತರಕ್ಕೆ ಹೋಗ್ತಾಳೆ. ಜಮಖಾನ ತರಬೇಕಂತ ಅಲ್ಲಿ ಹೋಗಿ ನೋಡ್ತಾಳೆ, ಜಮಖಾನ ಇದ್ದಿದ್ದಿಲ್ಲ. ಅದನ್ನೂ ತೊಗೊಂಡು ಹೋಗಿದ್ದವ. ಯಾವ ಮೈಲೆ ಪತ್ತೆ ಹಚ್ತಾರೋ ಗೊತ್ತಿಲ್ಲ ಇವು ಕುಡುಕರು. ಅದನ್ನೂ ತೊಗೊಂಡು ಅದನ್ನೂ ಮಾರಿ ಕುಡ್ದಿದ್ದ. ಅವಾಗ ಅಂತಾಳಂತ, ಅಯ್ಯೋ ವಿಧಿಯೇ, ವಿಧಿಗೆ ಬೈತಾಳೆ. ಭಾಪು ವಿಧಿಯೇ, ನಿನಗೆ ಬಲ್ಲಿದವರು ಬೇರಾರುಂಟೆ, ರೂಪುಗೆಡಿಸಿದೆ ಮಹಾಮೈಮರೆಲ್ಲರನ್ನು. ವಿಧಿ ಕಾಡುವ ಕಾಲಕ್ಕಿಲ್ಲದ ಅಪವಾದ ಬಂತು. ವಿಧಿ ಕಾಡಕತ್ತೆ ಅಂದ್ರೆ ನಮ್ಮ ಅಪ್ಪಗೂ ನಮ್ಮನ್ನ ಯಾರನ್ನೂ ಕಾಪಾಡೋಕ್ಕಾಗಲ್ಲ. ವಿಧಿಗೆ ನಮಸ್ಕಾರ ಮಾಡ್ತಾಳೆ. ನಿನ್ನ ಮುಂದೆ ನಾವು ಓಡೋಕ್ಕಾಗೋದಿಲ್ಲ ಅಂತಾಳೆ ತಾಯಿ. ಆಕೆಗೆ ಒಂದು ಸೀರೆ ಕಳೆದ್ರೆ ಇನ್ನೊಂದು ಸೀರೆ ಇಲ್ಲ ಉಡಾಕ. ಒಂದೇ ಸೀರೆ ಇದ್ರೂ ಕೂಡ ಸೀರೆ ತುಂಬ 8 ಗಂಟೆ ಅದಾವ, ಅಷ್ಟು ಹರಿದಿತ್ತಂತ ಸೀರೆ. ಅದನ್ನೇ ಗಂಟು ಹಾಕಿ ಉಡ್ತಿದ್ಲು. ಆದರೂ ಆ ತಾಯಿ ಮನೆಯೊಳಗೆ ತನ್ನ ಮಕ್ಕಳನ್ನ ಬಿಟ್ಟರೆ ಯಾರೂ ಇಲ್ಲ. ಅದು ಗಂಡು ಯಾವಾಗ ಬರ್ತತೋ ಗೊತ್ತಿಲ್ಲ. ಒಂದೇ ಒಂದು ಪದರ ತನಗೆ ಇಟ್ಕೊಂಡು ಆ ತನ್ನ ಶರಗಂಡ ಹಾಸಿಗೆ ಮಾಡಿ ಹಾಸ್ತಾಳೆ ತಾಯಿ ಮಕ್ಕಳಿಗೆ. 11 ಮಕ್ಕಳಿಗೆ ಹಾಸ್ತಾಳೆ. 11 ಮಕ್ಕಳು ಅಲ್ಲಿ ಮಲ್ಕೋತಾವೆ. ಬಹಳ ಸನ್ಮುಖದಿಂದ ಮಲಗುತ್ತವೆ. ಆ ಮಲಗಿದ್ದನ್ನು ನೋಡಿ ಬಹಳ ತಾಯಿಗೆ ಬಹಳ ತೃಪ್ತಿ ಅನ್ನಿಸ್ತದೆ.
ಇನ್ನೂ ಒಂದು ಮಗು ಮಲಗುವಷ್ಟು ಜಾಗ ಉಳ್ದತ್ತಂತ. ಆ ಒಂದು ಮಗು ಮಲಗುವಷ್ಟು ಜಾಗ ಉಳಿದಾಗ ಭಗವಂತನಿಗೆ ಆ ಹೆಣ್ಮಗಳು ಕೇಳ್ತಾಳಂತೆ, ಆ ತಾಯಿ, ಅಯ್ಯೋ ಭಗವಂತ, 11 ಕೊಟ್ಟಿದಿ, ಇನ್ನೊಂದು ಮಗು ಮಲಗಕ್ಕೆ ಜಾಗ ಐತಿ, ಇನ್ನೊಂದು ಕೊಡಬಾರ್ದ ಅಂತ ಕೇಳ್ತಾಳಂತ. ಇದು ತಾಯಿಯ ದೊಡ್ಡ ಗುಣ. ಇದು ಪ್ರಕೃತಿಯ ಒಂದು ಧರ್ಮ. ಬಹಳ ಮಂದಿ ಕಡೆ ನಾವು ಅಲ್ಲೇ ಇಲ್ಲೇ ಅಡ್ಡಾಡ್ತೀವಲ್ಲ, ಬಹಳ ಹೊತ್ತೊಂಟ್ರೆ ಇದನ್ನೇ ನೋಡ್ತೀವಿ ನಾವು. ಪ್ರತಿಯೊಬ್ಬರೂ ಕೂಡ ಚಟ ಮಾಡ್ಲಾರ್ದವ್ರು ಯಾರಿಲ್ಲ, ಬರೀ ಕುಡ್ತಾ ಚಟ. ಕೆಲವೊಬ್ಬರು ತಮ್ಮ ಹೆಂಡ್ರ ಕೊಳ್ಳ ತಾಳಿ ಸಹಿತ ಮಾರಿ ಕುಡ್ದಾರ, ಅದನ್ನೂ ನೋಡೀವಿ. ಯಾಕೆ ನಾ ಇವತ್ತಿನ ಮುಂದೆ ಈ ಪ್ರಸ್ತಾವನೆ ಮಾಡಾಕತ್ತೀನಿ ಅಂದರೆ ಹುಟ್ಟಿ ಬರಕ್ಕೆ ಹುಲ್ಲ ಜನ್ಮ ಅಲ್ಲ ಏನ್ರಿ. ವರಗುಣವಿಲ್ಲದ ಬರಿ ಮಾತ ಕೇಡ, ಕೆರೆಬಾವಿ ಬೀಳುವುದು ಪಾಪವಿ ನೋಡ. ಹಿರಿತನ ಹೇಳಾಕ ಹೋಗಲಿ ಬೇಡ, ಅರಿವಿನ ಸಂಸಾರ ನಡೆಸುವುದು ಪಾಡ. ಅರಿವಿನ ಜನ್ಮಕ್ಕೆ ಬಂದೈತಿ ಅಂದರೆ ಅರುವನ್ನು ಇಟ್ಟುಕೊಂಡು ಜೀವನ ಮಾಡಬೇಕು ವಿನಃ ಅರು ಬಿಟ್ಟು ಕಬರ್ಗೆಟ್ಟು ಜೀವನ ಮಾಡಿದ್ರೆ ಆ ಜನ್ಮಕ್ಕೆ ಸಾರ್ಥಕತೆ ಇಲ್ಲ. ಅದಕ್ಕೆ ಜೇಡರ ದಾಸ್ಯಮಾರ್ಯರು ಹೇಳ್ತಾರಿಲ್ಲಿ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಅರೆದು ನೋಡುವ ಕೊರೆದು ನೋಡುವ ಕಬ್ಬಿನ ಕೋಲಿನಂತೆ. ಪುಟಕ್ಕಿಂತ ಚಿನ್ನದಂತಿರಬೇಕು ನಾವು. ಎಷ್ಟೇ ಮಂದಿ ಏನೇ ಮಾಡಿದರೂ ಕೂಡ ನಾವು ಮತ್ತೆ ಹೊಳಿತಾನೇ ಇರಬೇಕು. ಹೆಂಗಿರ್ಬೇಕಂದ್ರೆ ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ಮನೆ ನೋಡ ಬಡವರು, ಮನ ನೋಡ ಘನ ಸಂಪನ್ನರು. ಶರಣರು ಹೆಂಗಿರ್ಬೇಕು ಅಂದರೆ, ಮನೆ ನೋಡಿದ್ರೆ ಬಡವರಾಗಿದ್ದರೂ ಪರವಾಗಿಲ್ಲ, ಮನಸ್ಸು ದ್ವಾಳದಿರ್ಬೇಕಂತ. ಮನೆ ನೋಡ ಬಡವರು, ಮನ ನೋಡ ಘನ ಸಂಪನ್ನರು. ಬಸವಣ್ಣವ್ರಿಗೆ 2 ಹೆಂಡ್ರಿದ್ರು, ಗಂಗಾಂಬಿಕೆ ನೀಲಾಂಬಿಕೆ. ಒಂದೊಂದು ಕಟ್ಕೊಂಡ ಅಳಾಕತ್ತಾರ, ಹೌದಿಲ್ರಿ? ಅಯ್ಯೋ, ಅವ್ರಿಗೆ 2 ಇದ್ರು ಹೆಂಡ್ರು. ಹೆಂಗಿದ್ರು ಜೀವನ ಮಾಡಿದ್ರು ಅವರು? ಅದು ಶರಣ ದಾಂಪತ್ಯ ಜೀವನ ಅಂತ ಕರೀತಾರೆ. ಸುಖಿ ದಾಂಪತ್ಯ ಜೀವನ ಬೇರೆ, ಶರಣ ದಾಂಪತ್ಯ ಜೀವನ ಬೇರೆ, ಕಪಟ ದಾಂಪತ್ಯ ಜೀವನ ಬೇರೆ, ವಿಕಟ ದಾಂಪತ್ಯ ಜೀವನ ಬೇರೆ, ಡಾಂಬಿಕ ದಾಂಪತ್ಯ ಜೀವನ ಬೇರೆ. ಭಾಳ ಇದರೊಳಗೆ ಇಟ್ಟು ದಾಂಪತ್ಯ ಜೀವನ ಅದಾವ. ಯಾಕೆ ಇದನ್ನು ಈ ವಿಷಯ ಇವತ್ತು ನಾ ಹೇಳಬೇಕಾಗಿತ್ತು? ಅರಿತು ಮುಟ್ಟಿದರೆ ಸುಡುವುದು ಬೆಂಕಿ, ಮರೆತು ಮುಟ್ಟಿದರೂ ಸುಡುವುದು ಬೆಂಕಿ. 2 ವರ್ಷದ ಹೆಣ್ಣು ಮಗು ಇರ್ತದ, ತಾಯಿ ಹೇಳ್ತಾಳೆ. ಮತ್ತು ಅಲ್ಲಿಗೆ ಬರ್ತೀನಿ ನಾ ವಿಷಯಕ್ಕೆ. 2 ವರ್ಷದ ಹೆಣ್ಣು ಮಗುವಿಗೆ ಹೆತ್ತಿರತಕ್ಕಂಥ ತಾಯಿ ಹೇಳ್ತಾಳೆ, ಬೆಂಕಿ ಹಿಡಿಬೇಡ, ಸುಡ್ತದ, ಬೆಂಕಿ ಹಿಡಿಬೇಡ ಅಂತ ಹೇಳ್ತಾಳೆ. ಲಕ್ಷ್ಯ ಕೊಡ್ರಿ, ಬೆಂಕಿ ಹಿಡಿಬೇಡ, ಅದು ಸುಡ್ತದ. ಅದೇ 16 ವರ್ಷ ಪ್ರಾಯಕ್ಕೆ ಬಂದಾಗ ಬೆಂಕಿ ಬಿಡಬೇಡ ಅಂತ ಹೇಳ್ತಾಳೆ ಅದೇ ತಾಯಿ. ಎಷ್ಟು ಮಜಾವದಲ್ಲ. ಬೆಂಕಿ ಹಿಡಿಬೇಡ, ಬೆಂಕಿ ಬಿಡಬೇಡ. ಯಾವಾಗ ಹಿಡಿಬೇಕು ಆವಾಗ ಬಿಡಬೇಕು, ಹಿಡಿಬೇಕು. ಯಾವಾಗ ಹಿಡಿಬಾರ್ದು ಅವಾಗ ಹಿಡಿಬಾರ್ದು. ತಾಯಿ ಅನ್ನತಕ್ಕಂಥ ಗುರು ಹೆಂಗೆ ಶ್ರೇಷ್ಠದಾಳೋ ಹಂಗೂ ಕೂಡ ನಾವು ಆ ಸ್ಥಾನ ಮಾನ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರೆ ಹರತನ್ನ ಭಕ್ತರ ತಿರಿವಂತೆ ಮಾಡುವ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಕೊರೆದು ನೋಡುವ ಸುವರ್ಣದ ಚಿನ್ನದಂತೆ, ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದೆತ್ತಿಕೊಂಬ ರಾಮನಾಥ. ಇಷ್ಟೆಲ್ಲ ಮಾಡಿಕೊಂಡು ಜೀವನವನ್ನು ಸಾಗಿಸ್ಕೊತ ಹೋದಿವಿ ಅಂತ ಕೇಳಿದರೆ ಭಗವಂತ ಬಂದ ಯಾರು ಬೇಡ, ಯಾರ್ಯಾರು ಬೇಡ, ತಾನೇ ಬಂದು ಅಪ್ಪಗೋತಾನಂತ. ನೀವೇನು ಮಾಡೋದು ಬೇಡ. ಒಂದು ದೇವಿ ಆರಾಧನೆ ಆಗಿರ್ಬೋದು, ಒಂದು ಶಿವನ ಆರಾಧನೆಯರಾಗಿರ್ಬೋದು, ನಿಮಗೆ ಯಾವ ದೇವರ ಆರಾಧನೆ ಆಗ್ತೈತೆ ಅದಾಗಿರ್ಬೋದು. ಯಾವ ಆರಾಧನೆಯರ ಮಾಡಿರಿ, ಮನಸ್ಪೂರ್ವಕವಾಗಿ ಮಾಡಿರಿ, ಆಚಾರ ವಿಚಾರದಲ್ಲಿ ಮಾಡಿರಿ, ಅದನ್ನು ನೇಮ ನಿತ್ಯ ಮಾಡಿರಿ. ಹಂಗೆ ನೇಮ ನಿತ್ಯ ಮಾಡಿಕೊಂಡು ಹೋದ್ರಿ ಅಂತ ಕೇಳಿದರೆ ನಿಮ್ಮ ಜೀವನದಂಥ ಸುಖಿ ದಾಂಪತ್ಯ ಜೀವನ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಭಾಳ ಸುಂದರವಾಗಿರತಕ್ಕಂಥ ಜೇಡರ ದಾಸ್ಯಮಾರ್ಯರು ಹೇಳಿದರು.